ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಚಿತ್ರ ಜ್ವರದಿಂದ ಬಳಲ್ತಾ ಇದ್ದಾರೆ ಶಾಲಾ ಮಕ್ಕಳು. ಮಕ್ಕಳಿಗೆ ಜ್ವರ ಕಾಣಿಸಿಕೊಂಡಿದೆ. ಈ ಹಿನ್ನೆಲೆ ಕೈ ಕಾಲು ಮತ್ತು ಮೈ ನೋವು ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಧಾರವಾಡದ ಅಳ್ನಾವರ ಪಟ್ಟಣದ ಖಾಸಗಿ ಶಾಲೆಯ ಮಕ್ಕಳು ಇವರು. ಕಳೆದ 2 ದಿನಗಳ ಹಿಂದೆ ಜ್ವರ ಅಂತ ಇವರು ಆಸ್ಪತ್ರೆಗೆ ದಾಖಲಾಗ್ತಾರೆ. ಆದರೆ ಅವರಿಗೆ ಕೈ ಕಾಲುಗಳನ್ನು ಮುಟ್ಟಿದ್ರೆ ನೋವಾಗೋದು ಅಥವಾ ಮೈ ಮುಟ್ಟಿದ್ರೆ ನೋವಾಗೋದು, ಈ ರೀತಿ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಒಂದು ರೀತಿ ವಿಚಿತ್ರ ಜ್ವರದಿಂದ ಶಾಲಾ ಮಕ್ಕಳು ಬಳಲ್ತಾ ಇದ್ದಾರೆ. ಮಕ್ಕಳಿಗೆ ಜ್ವರದ ಹಿನ್ನೆಲೆ ಕೈ ಕಾಲು ಮತ್ತು ಮೈ ನೋವು ಕಾಣಿಸಿಕೊಳ್ತಾ ಇದೆ. ಧಾರವಾಡದ ಅಳ್ನಾವರ ಪಟ್ಟಣದ ಖಾಸಗಿ ಶಾಲೆಯ ಮಕ್ಕಳು ಕಳೆದ 2 ದಿನಗಳ ಹಿಂದೆ ಜ್ವರ ಅಂತ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಸುಮಾರು 40 ಮಕ್ಕಳಿಗೆ ವಿಚಿತ್ರ ಜ್ವರ ಹಾಗೆ ತೀವ್ರ ನೋವು ಕಾಣಿಸಿಕೊಳ್ತಾ ಇದೆ. ಸದ್ಯ ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ 8 ಮಕ್ಕಳಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಅಳ್ನಾವರ ಹಾಗೆ ಹಳಿಯಾಳ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ನೋಡ್ತಾ ಇದ್ದಾರೆ, ಪಾಪ ನರಳಾಡ್ತಾ ಇದ್ದಾರೆ ಮಕ್ಕಳು, ಒದ್ದಾಡ್ತಾ ಇದ್ದಾರೆ. ಇನ್ಫ್ಲೂಯೆನ್ಸಾ ಎ ಅಥವಾ ಬಿ ಜ್ವರ ಇರಬಹುದು ಎನ್ನುವಂಥ ಅನುಮಾನ ಕೂಡ ಮೂಡಿದೆ. ಏನೋ ಒಂದು ಇಬ್ಬರಿಗೇನೋ ಬಂದಿದ್ದಾನೆ ಸರ್. ಅದಲ್ಲಿ ಅವರ ವಾರ್ಡನ್ ಟೀಚರ್ ಅವರ ಏನೋ ಅಷ್ಟೊಂದು ಹೇಳಿರ್ಕಿಲ್ಲ. ಆಮೇಲೆ ಏನು ಮಾಡಿದ್ರೆ ಹಂಗೆ ಒಬ್ಬೊಬ್ರಿಗೆ ಹಂಗೆ ಭಾಳ ದೊಡ್ಡದಾಗ್ತದೆ. ಆಮೇಲೆ ಏನು ಮಾಡಿದ್ರೆ ಒಬ್ಬೊಬ್ರಿಗೆ ಫೋನ್ ಹಚ್ಚಿ ಕಾಸು ಹೇಳಿದ್ರೆ ಅವ್ರು ಬಂದು ತೋರಿಸ್ಕೊಟ್ಟು ಕಾಸು ಹೊಳ್ಳಿ ಹೋಗಿದ್ರಂತ. ಆಮೇಲೆ ಏನೇನೋ ಆಗಿ ಹುಡುಗರಿಗೆ ಕಂಟ್ರೋಲ್ ಆಗಿಲ್ಲ ಅವ್ರಿಗೆ. ಲಾಸ್ಟ್ ಫೈನಲ್ ರಾತ್ರಿ ನಮಗೆ ಫೋನ್ ಹಚ್ಚಿದ್ರು ನೈಟ್, ಹಿಂಗೆ ಒಂದು ಸ್ವಲ್ಪ ಅಡ್ಡಾಡಕ್ಕೆ ಬರತ್ತಿಲ್ಲ ನಮ್ಮ ಹುಡುಗರಿಗೆ, ಆರಾಮೆಲ್ಲ ಕರ್ಕೊಂಡು ಹೋಗ್ಬರಿ ಅಂತೇಳಿ ನಾವು ಹೋದಿವಿ. ಹೋಗ್ಬಿಡ್ದ ಅಂದ್ರೆ ಅಲ್ಲಿ ಹೋಗ್ಬಿಡ್ದ ಪರಿಸ್ಥಿತಿ ಅವರು ಭಾಳ ಗಂಭೀರ ಆಗಿತ್ತು. ಎಲ್ಲ ಸುತ್ತಮುತ್ತ ಹಳ್ಳಿವೂ ಬರ್ತಾವ್ರಿ. ಇಲ್ಲಿ ಸುತ್ತಮುತ್ತ ಹಳ್ಳಿವೂ ಬರ್ತಾವು. ನಮ್ಮ ಹುಡುಗಿ ಇಟ್ಟು ನಾವು 3 ವರ್ಷ ಆತ್ರಿ. 3 ವರ್ಷ ಆತ. ಈಗ ಹಿಂಗೆ ತ್ರಾಸಾಗಿದ್ರಿ. ಹಿಂಗಾಗಿದ್ದು ಮತ್ತೆ ಹೊಳೆ ಅಲ್ಲಿ ಏನೋ ಕರ್ಕೊಂಡು ಹೋಗಿದ್ರಂತ್ರಿ. ಅಲ್ಲಿ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿಸಿ ನಮಗೆ ಮೇಡಮ್ ಅವ್ರು ಫೋನ್ ಹಚ್ಚಿರ್ರಿ. ಬಂದ ನಿಮ್ಮ ಹುಡುಗಿ ಕರ್ಕೊಂಡು ಹೋಗಂತ ಹೇಳಿರಿ ಅವ್ರು. ನಾವು ಹೋಗಿ ನಮ್ಮ ಹುಡುಗಿ ಕರ್ಕೊಂಡು ಬಂದೀವ್ರಿ. ಈಗ ಏನು ಮಣ್ಣಿಂದನ ಕರ್ಕೊಂಡು ಬಂದೇವ್ರಿ. ನಿನ್ನೆಲ್ಲಿ ಮೊನ್ನೆ ತಂದು ಅಡ್ಮಿಟ್ ಮಾಡೇವ್ರಿ ನಾವು. ಬಂದರು ಅವ್ರು ಏನು ಈಗ ಮತ್ತೆ ಹುಡುಗಿಗೆ ಬಂತು ನೋಡ್ರಿ ಕಸಾರ್ಕಿ. 10 ನಿಮಿಷ ಬಿಡ್ತೈತ್ರಿ, 1 ನಿಮಿಷ ಬಿಡ್ತೈತಿ, ಮತ್ತೆ ಬರ್ತೈತ್ರಿ.